ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಃ ಶ್ರೀ ಶಂಕರಾಚಾರ್ಯ ಭಗವತ್ಪಾದಮೂರ್ತಗೆ ವಿಪಶ್ಚಿದ್ಗೀತಪೂರ್ಣೇಂದು ಕಿರಣಸ್ವಚ್ಛ ಕೀರ್ತಗೆ. ಶ್ರೀ ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶಾರದಾಪೀಠ ಶೃಂಗೇರಿ ಇವರಿಂದ ಪ್ರಕಾಶಿತವಾದ ವಿದ್ವಾನ್ ಶ್ರೀ ರಂಗನಾಥ ಶರ್ಮರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟಿರುವ ಶ್ರೀ ವಿದ್ಯಾರಣ್ಯ ಪ್ರಣೀತ ಶ್ರೀ ಮಾಧವೀಯ ಶ್ರೀ ಶಂಕರ ದಿಗ್ವಿಜಯದಲ್ಲಿ ಉಪೋದ್ಘಾತವೆಂಬ ಪ್ರಥಮ ಸರ್ಗಕ್ಕೆ ಸ್ವಾಗತ. ಪ್ರಣಮ್ಯ ಪರಮಾತ್ಮಾನಂ ಶ್ರೀ ವಿದ್ಯಾತೀರ್ಥರೂಪಿಣಂ ಪ್ರಾಚೀನ ಶಂಕರ ಜಯೇ ಸಾರಃ ಸಂಗ್ರಹ್ಯತೆ ಸ್ಫುಟಂ. ಶ್ರೀ ವಿದ್ಯಾತೀರ್ಥ ಗುರುಗಳ ರೂಪದಲ್ಲಿ ಅವತರಿಸಿದ ಪರಮಾತ್ಮನನ್ನು ನಮಸ್ಕರಿಸಿ ಪ್ರಾಚೀನ ಶ್ರೀ ಶಂಕರ ದಿಗ್ವಿಜಯಗಳಲ್ಲಿದ್ದ ಕಥಾಸಾರವನ್ನು ಚೆನ್ನಾಗಿ ತಿಳಿಯುವಂತೆ ಇಲ್ಲಿ ಸಂಗ್ರಹಿಸುತ್ತೇನೆ. ದೊಡ್ಡದಾದ ಆನೆಗಳ ಹಿಂಡನ್ನು ಚಿಕ್ಕದಾದ ಕನ್ನಡಿಯಲ್ಲಿ ಚೊಕ್ಕಟವಾಗಿ ನೋಡಬಹುದು. ಹಾಗೆಯೇ ಶ್ರೀ ಶಂಕರಾಚಾರ್ಯರ ವಿಸ್ತೃತ ಚರಿತ್ರೆಯ ಮುಖ್ಯಾಂಶವನ್ನು ನನ್ನ ಈ ಚಿಕ್ಕ ಸಂಗ್ರಹ ಗ್ರಂಥದಲ್ಲಿ ನೋಡಬಹುದು. ಅತ್ಯಂತ ರುಚಿಕರವಾದ ಮಧುರವಾದ ಆಹಾರದಲ್ಲಿ ಇನ್ನೂ ರುಚಿಯನ್ನು ಉಂಟು ಮಾಡುವುದಕ್ಕಾಗಿ ಲವಂಗ, ಏಲಕ್ಕಿ, ಕೇಸರಿ ಮೊದಲಾದ ರುಚಿಕರ ವಸ್ತುಗಳ ಯೋಜನೆ ಯೋಗ್ಯವಾಗಿಯೇ ಇರುತ್ತದೆ. ಹಾಗೆಯೇ ಪ್ರಾಚೀನ ಕವಿಯ ಮನೋಹರ ಪದ್ಯಗಳಲ್ಲಿಯೂ ನನ್ನ ಪದ್ಯಗಳ ನಿವೇಶನವು ಹಿತಕರವಾಗಿರುತ್ತದೆ ಎಂದು ನೀವು ಸ್ವಾಗತಿಸಬಹುದು. ಭಾಷ್ಯಕಾರರಾದ ಶ್ರೀ ಶಂಕರಾಚಾರ್ಯರು ಪ್ರಾಚೀನ ಕವಿಗಳಿಂದ ಉತ್ತಮ ರೀತಿಯಲ್ಲಿ ಸ್ತುತರಾಗಿದ್ದರೂ ಸಹ ನನ್ನ ಈ ಕೃತಿಯಿಂದ ಸಂತುಷ್ಟರಾಗಲೆಂದು ಆಶಿಸುತ್ತೇನೆ. ಕ್ಷೀರಸಾಗರ ಶಾಹಿಯಾಗಿದ್ದರೂ ಪುಂಡರೀಕಾಕ್ಷನಾದ ಶ್ರೀಮನ್ನಾರಾಯಣನು ಗೋಕುಲದಲ್ಲಿ ಗೊಲ್ಲರು ಕೊಟ್ಟ ಕ್ಷೀರವನ್ನು ಸಂತೋಷದಿಂದ ಸೇವಿಸಲಿಲ್ಲವೇ? ಕ್ಷೀರ ಸಮುದ್ರವನ್ನು ಕಡದಾಗ ಮೇಲೆದ್ದು ಬಂದ ಅಮೃತ ಝರಿಯ ಮಾಧುರ್ಯವೇನುಂಟು? ಅಷ್ಟು ಮಾಧುರ್ಯವುಳ್ಳದ್ದು ಶ್ರೀ ಶಂಕರರ ಸುಂದರವಾದ ಸಂಸ್ಕೃತ ವಾಕ್ಯಶೈಲಿ. ಈ ವಾಗ್ಧೋರಣೆಯು ನಾಗರಾಜನಾದ ಆದಿಶೇಷನನ್ನು ತಲೆ ತಗ್ಗಿಸುವಂತೆ ಮಾಡಿದೆ. ಜಗತ್ತಿಗೆ ಹಿತಕಾರಿಗಳಾದ ಆ ಜಗದ್ಗುರುಗಳ ಚಿತ್ತಶುದ್ಧಿಕರವಾದ ಯಶಸ್ಸನ್ನು ಕೀರ್ತಿಸುವುದಕ್ಕೆ ನಾವೀಗ ಉದ್ಯುಕ್ತರಾಗಿದ್ದೇವೆ. ಶ್ರೀ ಶಂಕರ ಸದ್ಗುಣಗಳ ಗುಣಗಣಗಳು ದಿಗಂತ ವ್ಯಾಪಿಯಾದವುಗಳು. ವಸಂತ ಕಾಲದಲ್ಲಿ ಅರಳಿದ ಮಾಲತಿ ಅಥವಾ ಜಾಜಿ ಪುಷ್ಪಗಳ ಪರಿಮಳಕ್ಕಿಂತ ಮನೋಹರವಾದವು. ಅಂತಹ ಗುಣರಾಶಿಗಳಲ್ಲಿ ಅಯ್ಯೋ ನಾನಿಲ್ಲಿ. ಆದರೂ ಸಹ ಸದ್ಗುರುಗಳ ಕಾರುಣ್ಯಾಮೃತದಲ್ಲಿ ಎದ್ದು ಮುಳುಗಿದ ಅವರ ಕಟಾಕ್ಷಪಾತದ ಬಲದಿಂದ ನನಗೆ ಉತ್ತಮವಾದ ಯೋಗ್ಯತೆ ಬಂದಿದೆ. ವಿವೇಕ ಶೂನ್ಯರಾದ ಕೆಲವು ಶ್ರೀಮಂತರು ತಾವೇ ಧನ್ಯರೆಂದು ಸಜ್ಜನರೆಂದು ತಿಳಿದುಕೊಂಡು ಬಿಟ್ಟಿರುತ್ತಾರೆ. ಲಕ್ಷ್ಮೀ ಎಂಬ ನಟಿಯ ನರ್ತನದಿಂದ ಉನ್ಮತ್ತರಾದ ಈ ನರಾಧಮರ ಅಧಮ ಕಥೆಗಳ ಸಂಪರ್ಕವೆಂಬ ಕೆಟ್ಟ ಹೆಸರುಗಳು ನನ್ನ ವಾಣಿಗೆ ಮೆತ್ತಿಕೊಂಡಿವೆ. ಈಗ ಶ್ರೀ ಶಂಕರ ಗುರುಗಳ ಲೀಲೆಗಳಿಂದ ಉಂಟಾದ ಕೀರ್ತಿ ಸಮುದ್ರದ ಜಲಪ್ರವಾಹಗಳಿಂದ ಕೊಳೆಯಾಗಿರುವ ನನ್ನ ವಾಣಿಯನ್ನು ಚೆನ್ನಾಗಿ ತೊಳೆಯುತ್ತೇನೆ. ಕ್ಷುದ್ರರಾದ ಕೆಲವು ರಾಜರನ್ನು ವರ್ಣಿಸುವಾಗ ಅವರ ತಾಳ್ಮೆ, ಶೌರ್ಯ, ಔದಾರ್ಯ, ದಯೆ ಇತ್ಯಾದಿ ವರ್ಣನೆಗಳನ್ನು ಮಾಡಿದ್ದೇನೆ. ಅವರಲ್ಲಿ ಆ ಗುಣಗಳು ಬಂಜೆಯ ಮಕ್ಕಳಂತೆ, ಕತ್ತೆಯ ಕೊಂಬುಗಳಂತೆ ಇರತಕ್ಕವೇ ಅಲ್ಲ. ಆದ್ದರಿಂದ ಈ ವರ್ಣನೆ ಎಂಬ ದುರ್ವಾಸನೆಯಿಂದ ನನ್ನ ವಾಣಿಯು ಮುಚ್ಚಿ ಹೋಗಿದೆ. ಈಗಲಾದರೂ ನಮ್ಮ ಯತಿರಾಜರ ಕೀರ್ತಿ ಎಂಬ ನಟಿಯು ತ್ರೈಲೋಕ್ಯವೆಂಬ ರಂಗಸ್ಥಳದಲ್ಲಿ ನರ್ತಿಸುತ್ತಿದ್ದಾಳೆ. ಅವಳು ಅಂದರೆ ಆ ನಟಿಯು ಮೈಗೆ ಹಚ್ಚಿಕೊಂಡು ನೆಲಕ್ಕೆ ಉದುರಿದ ಶ್ರೀಗಂಧದ ಚೂರ್ಣಗಳಿಂದ ನನ್ನ ವಾಣಿಯ ದುರ್ಗಂಧವನ್ನು ಹೋಗಲಾಡಿಸಿಕೊಳ್ಳುತ್ತೇನೆ. ನವಕಾಳಿದಾಸನೆಂಬ ಬಿರುದನ್ನಾಂತ ಈ ಕವಿಯ ಕವಿತಾರೂಪವಾದ ಸಂತಾನಕವೆಂಬ ದೇವವೃಕ್ಷವು ಪ್ರೌಢವಾಗಿ ಬೆಳೆದು ನಿಂತಿದೆ. ಅಮೃತ ಕಿರಣನಾದ ಚಂದ್ರನ ಖಂಡವನ್ನು ಧರಿಸಿದ ಪರಮೇಶ್ವರನ ಕೃಪೆಯೋ ಎಂಬಂತಿರುವ ಶ್ರೀ ಶಂಕರ ಗುರುಗಳನ್ನು ಉತ್ಕಟವಾದ ಪ್ರೇಮ ಭಕ್ತಿಯಿಂದ ಪೂಜಿಸಲು ಯೋಗ್ಯವಾದ ವಚನಗಳೆಂಬ ಹೂವಿನ ರಾಶಿಗಳು ಈ ಕವಿತಾವೃಕ್ಷದಲ್ಲಿ ಅರಳಿ ನಿಂತಿವೆ. ಈ ವೃಕ್ಷವು ಈಗ ವಿದ್ವಾಂಸರಿಗೆ ಮತ್ತು ದೇವತೆಗಳಿಗೆ ಆನಂದವನ್ನು ಪರಿಮಳವನ್ನು ತಂದುಕೊಡಲಿ. ನವಕಾಳಿದಾಸನೆಂಬ ಬಿರುದಿನಿಂದ ಭೂಷಿತನಾದ ಈ ವಿದ್ವಾಂಸನ ಕವಿತಾ ವಾಣಿಯನ್ನು ಪರಿಮಳ ಪೂರ್ಣವಾದ ಕಸ್ತೂರಿ ಮೃಗಗಳು ಅನುಮೋದಿಸಿವೆ.
ಚಂದನ ವೃಕ್ಷಗಳು, ಮಂದಾರ ತರುಗಳು ಒಳ್ಳೆಯ ಮಾತನ್ನಾಡಿ ಅಭಿನಂದಿಸಿವೆ. ಕಾಶ್ಮೀರದಲ್ಲಿ ಹುಟ್ಟಿದ ಕೇಸರಿ ಗಿಡಗಳು ಹೊಗಳಿ ಸಂತೋಷಪಡಿಸಿವೆ. ಆದರೂ ಕರುಣಾಹೀನರಾದ ಮ್ಲೇಚ್ಛರು ಗೋವನ್ನು ವಿಕಾರಗೊಳಿಸಿ ಕೆಡಿಸುವಂತೆ ದೋಷಮುಕ್ತವಾದ ಈ ವಾಣಿಯನ್ನು ದುಷ್ಕರ್ಮಿಗಳು, ದುಷ್ಕವಿಗಳು ದೋಷಾರೋಪ ಮಾಡಿ ವಿಕಾರಗೊಳಿಸಬಹುದು ಎಂಬ ಶಂಕೆ ನನಗಿದೆ. ಅಥವಾ ಅನಂತವಾದ ಆ ಚಿಂತೆಯಾದರೂ ಏಕೆ? ಲೋಕದಲ್ಲಿ ದೀನ ದಯಾಳುಗಳು, ಸಹೃದಯರೂ ಆದ ಜನರು ಎಲ್ಲ ಕಡೆಯಲ್ಲಿಯೂ ಇರುತ್ತಾರೆ. ಅವರು ಸೌಜನ್ಯದ ನದಿಗಳಲ್ಲಿ ಕ್ರೀಡಿಸುವ ರಸಿಕ ಚಿತ್ತವುಳ್ಳವರು. ಆ ಸಜ್ಜನರು ಅನ್ಯರ ಉಕ್ತಿಗಳೆಂಬ ಮುತ್ತುಗಳನ್ನು ಮೆಚ್ಚಿ ಆನಂದ ಪಡತಕ್ಕವರು. ಅಥವಾ ದಯಾಸಮುದ್ರರು, ಪರಮಗುರುಗಳು ಆದ ಶ್ರೀ ಶಂಕರರಾದರೂ ಕಡೆಗೆ ಸಂತೋಷ ಪಡುತ್ತಾರೆ. ನನಗೆ ಚಿಂತೆ ಏಕೆ? ಶ್ರೀ ಶಂಕರ ಗುರುಗಳ ಗುಣಗಳನ್ನು ಹೊಗಳುತ್ತೇವೆಂದು ಹೊರಟ ಕೆಲವರು ಅರ್ಧ ಶ್ಲೋಕವನ್ನು ಬರೆಯುವಷ್ಟರಲ್ಲಿ ಬಳಲಿ ಹೋದರು. ಇನ್ನು ಕೆಲವರಂತೂ ಶ್ಲೋಕದ ಕಾಲು ಭಾಗವನ್ನು ರಚಿಸುವಷ್ಟರಲ್ಲಿಯೇ ಆಯಾಸಗೊಂಡರು. ನಾನಾದರೂ ಆ ಗುಣಗಳನ್ನು ಹೊಗಳುತ್ತೇನೆಂದು ಆರಂಭಿಸಿದ್ದೇನೆ. ಆಹಾ, ಎರಡೂ ಕೈಗಳಿಂದ ಚಂದ್ರಮಂಡಲವನ್ನು ಹಿಡಿದು ತರುತ್ತೇನೆಂದು ಹೊರಟ ಮೂರ್ಖನ ಸಾಹಸವನ್ನು ಮಾಡುತ್ತಿದ್ದೇನೆ. ಆದರೆ ನಮ್ಮ ಯತಿರಾಜರ ಕಟಾಕ್ಷಗಳು ಮೂಕರನ್ನು ವಾಚಾಟರನ್ನಾಗಿ ಮಾಡಿಬಿಡುತ್ತವೆ. ಅವರ ಕಟಾಕ್ಷಗಳು ಕ್ಷೀರಸಾಗರದ ಅಲೆಗಳನ್ನು ಪರಿಹಾಸ ಮಾಡುವಷ್ಟು ಶುಭ್ರವಾದವು. ಹೀಗಿರುವಾಗ ಈ ಕಟಾಕ್ಷಗಳು ನನ್ನಲ್ಲಿ ಒಂದು ಅಘಟಿತ ಘಟನೆಯನ್ನು ಉಂಟು ಮಾಡುತ್ತವೆಂದರೆ ಆಶ್ಚರ್ಯವೇನು? ಈ ಅದ್ವೈತಾಚಾರ್ಯ ಪಾದರನ್ನು ಸ್ತುತಿಸುವುದರಿಂದ ನಾನು ಪುಣ್ಯಶಾಲಿಯಾಗುತ್ತೇನೆ. ಆದ್ದರಿಂದ ನನ್ನಲ್ಲಿ ಶ್ರೀ ಶಾರದಾದೇವಿಯು ಔದಾರ್ಯವನ್ನು ತೋರಿಸಿ ವಿಶಾಲವಾದ ತನ್ನ ಉಕ್ತಿ ಧಾರೆಯನ್ನು ನನ್ನ ನಾಲಿಗೆಯ ಸಿಂಹಾಸನದ ಮೇಲೆ ಕುಳ್ಳಿರಿಸಲಿ. ತಾಂಡವ ನೃತ್ಯ ಮಾಡುವ ಮೃತ್ಯುಂಜಯನ ಜಟಾಜೂಟದಿಂದ ಧುಮುಕುವ ಗಂಗಾ ನದಿಯ ಅಲೆಗಳ ಕೋಲಾಹಲದ ಗರ್ವವನ್ನು ಖಂಡಿಸುವ ಪಾಂಡಿತ್ಯವು ಈ ಉಕ್ತಿಧಾರೆಗಿರಲಿ. ಶ್ರೀ ಶಂಕರ ಸದ್ಗುರುಗಳ ಸುಂದರವಾದ ಚರಿತ್ರೆಯಲ್ಲಿ ಅಲ್ಪಳಾದ ನಾನೆಲ್ಲಿ? ಎಲೆ ಕವಿಯೇ, ನನ್ನನ್ನೇಕೆ ನಿರ್ಬಂಧಿಸುವೆ? ಚಿರಕಾಲದಿಂದ ನಾನು ಸಂಪಾದಿಸಿಕೊಂಡಿರುವ ಕೀರ್ತಿಯನ್ನು ಕಡಲಿನಲ್ಲಿ ಮುಳುಗಿಸಿ ಬಿಡುವೆಯೋ ಹೇಗೆ ಎಂದು ಹೀಗೆ ಹೇಳುತ್ತಾ ಓಡಿ ಹೋಗುತ್ತಿದ್ದ ಚಪಲೆಯಾದ ವಾಗ್ದೇವಿಯನ್ನು ಕವಿಗಳು ಬಲವಂತವಾಗಿ ಎಳೆತಂದು ಶ್ರೀ ಶಂಕರರ ಗುಣಸ್ತುತಿಯಲ್ಲಿ ನಿಯೋಜಿಸುತ್ತಾರೆ. ಆಹಾ, ನಮ್ಮ ಗುರುಗಳ ಮಹಿಮೆ ಎಷ್ಟು ದೊಡ್ಡದು! ಒರಟು ಮಾತುಗಳನ್ನು ಬಳಸುವ ಕೆಲವು ಕವಿಗಳು ಇದ್ದಾರೆ. ಅವರು ಕರ್ಕಶ ವರ್ಣಗಳನ್ನು, ಏಕಾಕ್ಷರದ ಮಾತುಗಳನ್ನು, ನಿಘಂಟುಗಳಲ್ಲಿ ಹುಡುಕಿ ತೆಗೆದ ಪದಗಳನ್ನು ಬಳಸುತ್ತಾರೆ. ಆ ಕೃತಿಗಳಲ್ಲಿ ಉಣಾದಿ ಸೂತ್ರಗಳಿಂದ ನಿಷ್ಪನ್ನವಾದ ಶಬ್ದಗಳೇ ಹೆಚ್ಚಾಗಿರುತ್ತವೆ. ಯಜಂತ ಶಬ್ದಗಳು ತುಂಬಿಕೊಂಡಿರುತ್ತವೆ. ತಿಳಿಯಲು ಕಷ್ಟವಾದ ಅರ್ಥವುಳ್ಳ ಈ ಶಬ್ದಗಳ ಪರಸ್ಪರ ಅನ್ವಯವು ದೂರ ದೂರದಲ್ಲಿರುತ್ತದೆ. ಹೇಗೋ ಎಳೆದು ತಂದು ಪದಗಳನ್ನು ಜೋಡಿಸಿರುತ್ತಾರೆ. ಕಿರಾತರ ಗುಂಪಿಗೆ ಸಿಕ್ಕಿಬಿದ್ದ ಹೆಣ್ಣು ಜಿಂಕೆಯಂತೆ ಈ ಕರ್ಕಶ ಕವಿಗಳ ವಶಕ್ಕೆ ಅಯ್ಯೋ, ನನ್ನ ವಾಣಿಯು ಸಿಕ್ಕಿ ಹೋದರೆ ಏನು ಗತಿ? ಈ ನನ್ನ ಕಾವ್ಯದಲ್ಲಿ ಶ್ರೀ ಶಂಕರ ಭಗವತ್ಪಾದರೆಂಬ ಹೆಸರಿನ ಮಹೇಶ್ವರನು ನಾಯಕನಾಗಿದ್ದಾನೆ. ಶೃಂಗಾರಾದಿ ಗುಣಗಳಿಂದ ಸಹಿತವಾದ ಶಾಂತರಸವು ಪ್ರಧಾನವಾಗಿ ಇಲ್ಲಿ ಪ್ರಕಾಶಿಸುತ್ತದೆ. ಈ ಕಾವ್ಯಕ್ಕೆ ಆನಂದಾದಿಗಳು ಮಾತ್ರವಲ್ಲ, ಅಜ್ಞಾನದ ನಾಶವೂ ಸಹ ಫಲವಾಗಿರುತ್ತದೆ. ಇಂತಹ ಶ್ರೇಷ್ಠವಾದ ಕಾವ್ಯದ ಕರ್ತನಾದ ವೇದವ್ಯಾಸರಂತೆ ಸ್ಥಿರಚಿತ್ತನಾದ ಈ ಕವಿಶ್ರೇಷ್ಠನು ಧನ್ಯನೇ ಸರಿ. ಈ ಕಾವ್ಯವನ್ನು ಓದುವ ವಾಚಕರು ಧನ್ಯರು. ಶ್ರೀ ಶಂಕರ ವಿಜಯದ ಮೊದಲನೆಯ ಸರ್ಗದಲ್ಲಿ ಉಪೋದ್ಘಾತವಿದೆ, ಅಂದರೆ ಪ್ರಸ್ತಾವನೆಯಿದೆ. ಎರಡನೆಯದರಲ್ಲಿ ಪರಮೇಶ್ವರನ ಅವತಾರದ ಶ್ರೀ ಶಂಕರರ ಅವತಾರದ ವರ್ಣನೆಯೂ, ಮೂರನೆಯದರಲ್ಲಿ ದೇವತೆಗಳ ಅವತಾರದ ನಿರೂಪಣೆಯೂ ಇದೆ. ನಾಲ್ಕನೆಯ ಸರ್ಗದಲ್ಲಿ ಆಚಾರ್ಯರ 8 ವರ್ಷಗಳ ಒಳಗಿನ ಪರಿಶುದ್ಧವಾದ ಚರಿತ್ರೆ ಇದೆ. ಐದನೆಯದರಲ್ಲಿ ಆನಂದಾಶ್ರಮವೆನಿಸಿದ ಸನ್ಯಾಸ ಸ್ವೀಕಾರದ ನಿರೂಪಣೆಗಿದೆ. ಬಹಳ ದೀರ್ಘಕಾಲದಿಂದ ಸಂಪ್ರದಾಯಾನುಸಾರವಾಗಿ ಬಂದು ನಡುವೆ ಲುಪ್ತವಾಗಿದ್ದ ಈ ಶುದ್ಧವಾದ ಆತ್ಮವಿದ್ಯೆಯ ಸ್ಥಾಪನೆಯು 6ನೆಯ ಸರ್ಗದಲ್ಲಿ ವರ್ಣಿತವಾಗಿದೆ. 7ನೆಯ ಸರ್ಗದಲ್ಲಿ ವೇದವ್ಯಾಸರ ಸಂದರ್ಶನವೆಂಬ ಆಶ್ಚರ್ಯಕರವಾದ ಕಥೆಯಿದೆ. 8ನೆಯದರಲ್ಲಿ ಮಂಡನ ಮಿಶ್ರರೊಡನೆ ಸಂವಾದವು, 9ನೆಯದರಲ್ಲಿ ಉಭಯ ಭಾರತಿ ಸಮ್ಮತವಾದ ಆಚಾರ್ಯರ ಸರ್ವಜ್ಞತ್ವವು, 10ನೆಯ ಸರ್ಗದಲ್ಲಿ ಆಚಾರ್ಯರು ತಮ್ಮ ಯೋಗಶಕ್ತಿಯಿಂದ ಅಮರುಕ ರಾಜನ ದೇಹವನ್ನು ಪ್ರವೇಶಿಸಿದ ಕಥೆಯೂ ಬಂದಿವೆ. ಅಲ್ಲದೆ ಕಾಮಶಾಸ್ತ್ರವನ್ನು ದೇಹಾಂತರದಲ್ಲಿ ಆಚಾರ್ಯರು ಕಲಿತರೆಂಬ ನಿರೂಪಣೆಯು
10ನೆಯ ಸರ್ಗದಲ್ಲಿ ಬಂದಿದೆ. 11ನೆಯ ಸರ್ಗದಲ್ಲಿ ಉಗ್ರ ಭೈರವನನ್ನು ಜಯಿಸಿದ ಪ್ರಸಂಗ ಉಂಟು. 12ನೆಯ ಸರ್ಗದಲ್ಲಿ ಹಸ್ತಾಮಲಕಾಚಾರ್ಯರು ಮತ್ತು ತೋಟಕಾಚಾರ್ಯರು ಎಂಬ ಇಬ್ಬರು ಶಿಷ್ಯರ ಸಂಗ್ರಹದ ವರ್ಣನೆಯುಂಟು. 13ನೆಯ ಸರ್ಗದಲ್ಲಿ ವಾರ್ತೀಕ ಪರ್ಯಂತವಾದ ಬ್ರಹ್ಮವಿದ್ಯೆಯ ಪ್ರಚಾರವನ್ನು ವರ್ಣಿಸಲಾಗಿದೆ. 14ನೆಯ ಸರ್ಗದಲ್ಲಿ ಪದ್ಮಪಾದಾಚಾರ್ಯರ ತೀರ್ಥಯಾತ್ರೆಯ ವರ್ಣನೆಯುಂಟು. 15ನೆಯ ಸರ್ಗದಲ್ಲಾದರೂ ಶ್ರೀ ಶಂಕರಾಚಾರ್ಯರ ದಿಗ್ವಿಜಯದ ವರ್ಣನೆಗಿದೆ. 16ರಲ್ಲಿ ಆ ಮಹಾತ್ಮರು ಕಾಶ್ಮೀರದ ಶಾರದಾಪೀಠವನ್ನು ಏರಿದುದರ ವರ್ಣನೆಯಿದೆ. ಹೀಗೆ 16 ಸರ್ಗಗಳಿಂದ ಶ್ರೀ ಶಂಕರರ ಕಥೆಯು ಪ್ರತಿಪಾದಿತವಾಗಿರುತ್ತದೆ. ಈ ಶ್ರೀ ಶಂಕರಾಚಾರ್ಯ ಚರಿತ್ರೆಯು ಕಲಿಕಲ್ಮಶವನ್ನು ಹೋಗಲಾಡಿಸತಕ್ಕದ್ದು, ಒಮ್ಮೆ ಕೇಳಿದರೆ ಸಾಕು ಇಷ್ಟಾರ್ಥವನ್ನು ಕೊಡತಕ್ಕದ್ದೂ ಆಗಿದೆ. ನಾನಾ ಪ್ರಶ್ನೋತ್ತರಗಳಿಂದ ರಮ್ಯವಾದ ಈ ಕಥೆಯನ್ನು ವಿದ್ವಾಂಸರಿಗೆ ಆನಂದವಾಗಲೆಂದು ಆರಂಭಿಸುತ್ತಿದ್ದೇನೆ. ಒಂದು ಸಲ ದೇವತೆಗಳು ಉದಯಾಚಲದಲ್ಲಿ ಪ್ರಕಾಶಿಸುವ ಪೂರ್ಣ ಚಂದ್ರನಂತಿರುವ ಕೈಲಾಸ ಪರ್ವತದಲ್ಲಿರುವ ದೇವದೇವನಾದ ಪರಮೇಶ್ವರನ ಬಳಿಗೆ ಹೋದರು. ಪರಮೇಶ್ವರನ ಪ್ರಸನ್ನತೆಯಿಂದಲೇ ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಊಹಿಸಿಕೊಂಡ ಈ ದೇವತೆಗಳು ಶಿವನಿಗೆ ಸಾಷ್ಟಾಂಗವೆರಗಿ ಕರಕಮಲಗಳನ್ನು ಮುಗಿದುಕೊಂಡು ಹೀಗೆ ವಿಜ್ಞಾಪಿಸಿದರು. ಹೇ ಭಗವನ್, ನಮ್ಮ ಹಿತಕ್ಕಾಗಿಯೇ ಮಹಾವಿಷ್ಣುವು ಬುದ್ಧನ ವೇಷವನ್ನು ಧರಿಸಿ ಸುಗತರೆಂಬ ಜನರನ್ನು ವಂಚಿಸುತ್ತಿದ್ದಾನೆ ಎಂಬುದು ನಿನಗೆ ತಿಳಿದೇಗಿದೆ. ಆ ಬುದ್ಧನಿಂದ ಪ್ರಣೀತವಾದ ಆಗಮವನ್ನು ಅವಲಂಬಿಸಿದ ಬೌದ್ಧರು ವೈದಿಕ ದರ್ಶನಗಳನ್ನು ದೂಷಿಸುತ್ತಾ ರಾತ್ರಿಯನ್ನು ಕತ್ತಲೆಯ ಖಂಡಗಳು ವ್ಯಾಪಿಸಿದಂತೆ ಹೇ ಸ್ವಾಮಿ ಭೂಮಿಯನ್ನು ಈಗ ವ್ಯಾಪಿಸಿಬಿಟ್ಟಿದ್ದಾರೆ. ಈ ವೇದ ವಿರೋಧಿಗಳು ವರ್ಣಾಶ್ರಮಾಚಾರಗಳನ್ನು ದ್ವೇಷಿಸುತ್ತಾರೆ. ಓ ಪ್ರಭುವೇ, ವೇದಗಳೆಲ್ಲವೂ ಹೊಟ್ಟೆಪಾಡಿಗಾಗಿ ಎಂದು ಹೇಳುತ್ತಿದ್ದಾರೆ. ಈಗ ಮನುಷ್ಯನು ಸಂಧ್ಯಾವಂದನೆ ಮೊದಲಾದ ಕರ್ಮಗಳನ್ನು ಆಚರಿಸುತ್ತಿಲ್ಲ, ಸನ್ಯಾಸವನ್ನಂತೂ ಸ್ವೀಕರಿಸುವುದೇ ಇಲ್ಲ. ಎಲ್ಲರೂ ಪಾಖಂಡಿಗಳಾಗಿ ಬಿಟ್ಟಿದ್ದಾರೆ. ಕ್ರತು ಅಂದರೆ ಯಾಗ ಎಂಬ 2 ಅಕ್ಷರಗಳನ್ನು ಕೇಳಿದರೆ ಸಾಕು ಮನುಷ್ಯನು 2 ಕಿವಿಗಳನ್ನು ಮುಚ್ಚುತ್ತಾನೆ. ಹೀಗಿರುವಾಗ ಯಾಗ ಕರ್ಮಗಳು ಹೇಗೆ ತಾನೇ ನಡೆದಾವು? ನಾವು ಕ್ರತುಭುಜರಾಗಿರುವುದಾದರೂ ಹೇಗೆ? ಕ್ರತುಭುಕ್ ಎಂದರೆ ಯಾಗದಲ್ಲಿ ಕೊಟ್ಟ ಹವಿಸ್ಸನ್ನು ಭಕ್ಷಿಸತಕ್ಕವನೇ ದೇವತೆ ಎಂದು ಅರ್ಥ. ಹೀಗೆ ನಾವು ಕ್ರತುಭುಜರು ಆಗಿರುವುದಾದರೂ ಹೇಗೆ? ಅಲ್ಲದೆ ಲಿಂಗ, ಚಕ್ರ ಮುಂತಾದ ಚಿಹ್ನೆಗಳನ್ನು ಧರಿಸಿದ ಶೈವಾಗಮದವರು, ವೈಷ್ಣವಾಗಮದವರು ಎಂಬ ಪಾಖಂಡರು ವೈದಿಕ ವಿಧಿಯನ್ನು ತ್ಯಜಿಸಿದ್ದಾರೆ. ದುರ್ಜನರು ಕರುಣೆಯನ್ನು ತ್ಯಜಿಸಿದಂತೆ ಅವರು ಕರ್ಮವನ್ನು ತ್ಯಜಿಸಿದ್ದಾರೆ. ಅನನ್ಯ ಭಾವದಿಂದ ತನ್ನ ಪತಿಯನ್ನೇ ಅನುಸರಿಸುವ ಸಾಧ್ವಿಯನ್ನು ಮದೋನ್ಮತ್ತರು ಕೆಡಿಸುವಂತೆ ಅನನ್ಯ ಭಾವದಿಂದ ಉತ್ತಮ ಪುರುಷನಾದ ಪರಮಾತ್ಮನನ್ನು ಪ್ರತಿಪಾದಿಸುವ ಶ್ರುತಿಯನ್ನು ಈ ಬೌದ್ಧರು ದೂಷಿಸುತ್ತಿದ್ದಾರೆ. ಕಮಲದಂತೆ ಕಾಣುವ ಬ್ರಾಹ್ಮಣನ ಶಿರಸ್ಸನ್ನು ಕಡಿದು ಒಡನೆಯೇ ಭೈರವನನ್ನು ಅರ್ಚಿಸತಕ್ಕ ಕಾಪಾಲಿಕಾಧಮರು ಎಲ್ಲ ಬಗೆಯ ಲೋಕ ಮರ್ಯಾದೆಯನ್ನು ಹಾಳು ಮಾಡಿದ್ದಾರೆ. ಹೀಗೆ ಭೂಲೋಕದಲ್ಲಿ ಮುಳ್ಳುಗಳಿಂದ ತುಂಬಿದ ಇನ್ನೂ ಬಹಳ ಕೊಳಕು ಮಾರ್ಗಗಳು ಇವೆ. ಜನರು ಈ ಮುಳ್ಳಿನ ಮಾರ್ಗಗಳಲ್ಲಿ ಹೆಜ್ಜೆಯನ್ನಿಟ್ಟು ದುಃಖದ ದುರಂತವನ್ನೇ ಪಡೆಯುತ್ತಿದ್ದಾರೆ. ಆದ್ದರಿಂದ ಲೋಕರಕ್ಷಣೆಗಾಗಿ ನೀನು ಈ ಎಲ್ಲ ಕಳ ಜನರನ್ನು ನಿರ್ಮೂಲ ಮಾಡಿ ವೈದಿಕ ಮಾರ್ಗವನ್ನು ಭೂಲೋಕದಲ್ಲಿ ಸ್ಥಾಪಿಸಬೇಕು. ಅದರಿಂದ ಜಗತ್ತಿಗೆ ಸುಖವಾಗುತ್ತದೆ. ಹೀಗೆ ಹೇಳಿ ಸುಮ್ಮನಾದ ದೇವತೆಗಳನ್ನು ಕುರಿತು ಗಿರಿಜಾರಮಣನಾದ ಶಿವನು ಹೀಗೆಂದನು. ನಾನು ಮನುಷ್ಯಾವತಾರವನ್ನು ಮಾಡಿ ನಿಮ್ಮ ಮನೋರಥವನ್ನು ನಡೆಸಿಕೊಡುವೆನು. ದುಷ್ಟವಾದ ಆಚಾರವನ್ನು ನಾಶಗೊಳಿಸಿ ಧರ್ಮ ಸಂಸ್ಥಾಪನೆ ಮಾಡುವುದಕ್ಕಾಗಿ ಬ್ರಹ್ಮಸೂತ್ರಗಳ ತಾತ್ಪರ್ಯವನ್ನು ನಿರ್ಣಯಿಸುವ ಶಾರೀರಕ ಭಾಷ್ಯವನ್ನು ನಿರ್ಮಿಸುವೆನು. ಅಜ್ಞಾನದಿಂದ ಹುಟ್ಟಿದ ದ್ವೈತವೆಂಬ ಕತ್ತಲೆಯನ್ನು ನಾಶ ಮಾಡುವ ಮಧ್ಯಾಹ್ನದ ಸೂರ್ಯರಂತೆ ಕಾಣುವ 4 ಶಿಷ್ಯರಿಂದ ಸಹಿತನಾಗಿರುವೆನು. ಧೀಮಂತರಾದ ಆ ಶಿಷ್ಯರು ಶ್ರೀಹರಿಗೆ 4 ತೋಳುಗಳಿದ್ದಂತೆ ನನಗೆ ಸಹಾಯಕರಾಗಿರುವರು. ನಾನು ಭೂಲೋಕದಲ್ಲಿ ಯತೀಂದ್ರನಾದ ಶಂಕರಾಚಾರ್ಯನೆಂಬ ಹೆಸರಿನಿಂದ ಅವತರಿಸಿ ಸಂಚರಿಸುವೆನು. ನನ್ನಂತೆ ನೀವೂ ಸಹ ಸ್ವರ್ಗವಾಸಿಗಳಾದ ಎಲ್ಲರೂ ಮನುಷ್ಯನಾಗಿ ಜನಿಸಿ ನನ್ನನ್ನು ಅನುಸರಿಸಿಕೊಂಡಿರತಕ್ಕದ್ದು. ಆಗ ನಿಮ್ಮೆಲ್ಲರ ಮನೋರಥವು ಪೂರ್ಣವಾಗುವುದು, ಸಂಶಯವಿಲ್ಲ. ಈ ರೀತಿಯಲ್ಲಿ ದೇವತೆಗಳಿಗೆ ಹೇಳಿ ಇನ್ನೊಬ್ಬರಿಗೆ ದೊರಕಲಾಗದ ಕಟಾಕ್ಷ ವೀಕ್ಷಣೆಗಳನ್ನು ಕುಮಾರನಾದ ಸ್ಕಂದನ ಮೇಲೆ ಇಟ್ಟನು.
ಆಗ ಸೂರ್ಯನು ಕಮಲದಲ್ಲೇ ತನ್ನ ಕಿರಣಗಳನ್ನು ಇಟ್ಟಂತೆ ಕಾಣಿಸಿತು. ಕ್ಷೀರಸಾಗರದ ತರಂಗಗಳಂತೆ ಶುಭ್ರವಾದ ಆ ಕಟಾಕ್ಷ ವೀಕ್ಷಣೆಗಳನ್ನು ಪಡೆದು ಷಣ್ಮುಖನು ಆನಂದಿಸಿದನು. ಚಂದ್ರ ಕಿರಣಗಳನ್ನು ಪಡೆದ ಸಮುದ್ರದಂತೆ ಹಿಗ್ಗಿದನು. ಆ ಚಂದ್ರಶೇಖರನು ತನ್ನ ನಂದನನಾದ ಸ್ಕಂದನನ್ನು ಕುರಿತು ಸ್ಪಷ್ಟವಾಗಿ ಹೀಗೆ ನುಡಿದನು. ಅವನು ಮಾತನಾಡುವಾಗ ಹಲ್ಲುಗಳ ಶುಭ್ರ ಕಾಂತಿಯು ದೇವತೆಗಳೆಂಬ ಚಕೋರಗಳನ್ನು ಸಂತೋಷಪಡಿಸಿತು. ಸೌಮ್ಯ, ಜಗತ್ತಿನ ಉದ್ಧಾರಕ್ಕೆ ಕಾರಣವೂ ಶ್ರೇಯಸ್ಕರವೂ ಆದ ಈ ಮಾತನ್ನು ಕೇಳು. ಕರ್ಮ, ಉಪಾಸನ, ಜ್ಞಾನ ಎಂಬ ಕಾಂಡತ್ರಯವುಳ್ಳ ವೇದವನ್ನು ಉದ್ಧರಿಸಿದರೆ ದ್ವಿಜರನ್ನು ಉದ್ಧರಿಸಿದಂತೆಯೇ ಆಗುತ್ತದೆ. ಈ ದ್ವಿಜರನ್ನು ಸಂರಕ್ಷಿಸಿದರೆ ಸಕಲ ಜಗತ್ತಿನ ಸಂರಕ್ಷಣೆಯೂ ಆಗುತ್ತದೆ. ಏಕೆಂದರೆ ವರ್ಣಾಶ್ರಮ ಧರ್ಮಗಳು ವಿಪ್ರ ಜನರಿಗೆ ಅಧೀನವಾಗಿವೆ. ಆದ್ದರಿಂದ ಇದನ್ನು ಉದ್ಧರಿಸಬೇಕೆಂಬ ನನ್ನ ಗೂಢಾಶಯವನ್ನು ಅರಿತುಕೊಂಡ ಮಹಾವಿಷ್ಣು ಮತ್ತು ಆದಿಶೇಷ ಇವರಿಬ್ಬರೂ ಈ ಕಾರ್ಯವನ್ನು ಮಾಡಬೇಕೆಂದು ಉದ್ದೇಶಿಸಿದರು. ಮಧ್ಯಮವಾದ ದೇವತಾಕಾಂಡವನ್ನು ಉದ್ಧರಿಸಲು ನನ್ನ ಅನುಜ್ಞೆಯನ್ನು ಪಡೆದು ಅವರಿಬ್ಬರು ಕ್ರಮವಾಗಿ ತಮ್ಮ ಅಂಶಗಳಿಂದ ಸಂಕರ್ಷಣ ಮತ್ತು ಪತಂಜಲಿ ಎಂಬ ಹೆಸರಿನಿಂದ ಭೂಲೋಕದಲ್ಲಿ ಅವತರಿಸಿದ್ದಾರೆ. ಸಂಕರ್ಷಣನು ಉಪಾಸನಾ ಕಾಂಡವನ್ನು, ಪತಂಜಲಿಯು ಯೋಗಕಾಂಡವನ್ನು ಉದ್ಧರಿಸುತ್ತಾರೆ. ಈಗ ಅವರಿಬ್ಬರು ಮುನಿಗಳಾಗಿ ಸಂತೋಷದಿಂದ ಉಪಾಸನೆ ಮತ್ತು ಯೋಗ ಇವುಗಳು ಸೇರಿದ ಮಧ್ಯಮ ಕಾಂಡವನ್ನು ಉದ್ಧರಿಸುತ್ತಿದ್ದಾರೆ. ಮುಂದಿನ ಜ್ಞಾನಕಾಂಡವನ್ನು ನಾನು ಉದ್ಧರಿಸುವೆನು. ಮತ್ತು ದೇವತೆಗಳನ್ನು ಕುರಿತು ಭಗವಂತನು ಹೇಳುತ್ತಾನೆ, ಈ ರೀತಿಯಾಗಿ ಪ್ರತಿಜ್ಞೆ ಮಾಡಿಯೇ ಇದ್ದೇನೆ ಕುಮಾರ, ಇದನ್ನು ನೀನು ಬಲ್ಲೆ. ಈಗ ನೀನು ಜೈಮಿನಿ ಮುನಿಯ ಕರ್ಮಸಿದ್ಧಾಂತವೆಂಬ ಸಮುದ್ರಕ್ಕೆ ಶರತ್ಕಾಲದ ಪೂರ್ಣ ಚಂದ್ರನಾಗು. ಈ ರೀತಿಯಾಗಿ ಬ್ರಹ್ಮ ಎಂದು ಹೆಸರುಳ್ಳ ವೇದದ, ಬ್ರಾಹ್ಮಣರ, ತಪಸ್ಸಿನ ಮತ್ತು ಪರಬ್ರಹ್ಮದ ವಿಷಯವಾಗಿ ಕರ್ಮಕಾಂಡದ ಉದ್ಧಾರವೆಂಬ ಉತ್ತಮ ಕಾರ್ಯವನ್ನು ನೀನು ಮಾಡುವುದರಿಂದ ನೀನು ಸುಬ್ರಹ್ಮಣ್ಯ ಎಂದು ವಿಖ್ಯಾತನಾಗುವೆ. ನೀನು ಭೂತಳದಲ್ಲಿ ಅವತರಿಸಿ ವೈದಿಕ ಮರ್ಯಾದೆಯನ್ನು ಸ್ಥಾಪಿಸು. ವೇದಾರ್ಥಕ್ಕೆ ವಿರೋಧಿಗಳಾದ ಸಮಸ್ತ ಸೌಗತರನ್ನು ಜಯಿಸು. ಬ್ರಹ್ಮನು ನಿನಗೆ ಸಹಾಯ ಮಾಡುವುದಕ್ಕಾಗಿ ಮಂಡನ ಮಿಶ್ರ ಎಂಬ ಹೆಸರಿನ ಬ್ರಾಹ್ಮಣನಾಗಿ ಜನಿಸುವನು. ದೇವೇಂದ್ರನು ಸುಧನ್ವನೆಂಬ ರಾಜನಾಗಿ ಹುಟ್ಟಲಿ ಎಂದನು. ಆಗ ಬ್ರಹ್ಮದೇವನಿಗೂ ಆಜ್ಞೆಯನ್ನು ನೀಡುವಂತಹ ಶಿವನ ವಾಣಿಯನ್ನು ದೇವಸೇನಾಪತಿಯಾದ ಸ್ಕಂದನು ಅಮೃತಧಾರೆಯನ್ನು ಹೇಗೋ ಹಾಗೆ ಆನಂದದಿಂದ ಸ್ವೀಕರಿಸಿದನು. ಅನಂತರ ದೇವೇಂದ್ರನು ಸುಧನ್ವನೆಂಬ ರಾಜನಾಗಿ ಹುಟ್ಟಿ ಪೃಥ್ವಿಯನ್ನು ಸ್ವರ್ಗವನ್ನಾಗಿಯೂ ತನ್ನ ರಾಜಧಾನಿಯನ್ನು ಅಮರಾವತಿಯನ್ನಾಗಿಯೂ ಪರಿವರ್ತಿಸಿಬಿಟ್ಟನು. ಸರ್ವಜ್ಞನಾದರೂ ಸುಧನ್ವರಾಜನು ಅವಿವೇಕಿಗಳ ಶಾಸ್ತ್ರವಾದ ಬೌದ್ಧ ಧರ್ಮದಲ್ಲಿ ಕೃತ್ರಿಮವಾದ ಶ್ರದ್ಧೆಯನ್ನು ತೋರಿಸುತ್ತಾ ಷಣ್ಮುಖನ ಅವತಾರವನ್ನು ನಿರೀಕ್ಷಿಸುತ್ತಾ ಬೌದ್ಧರನ್ನು ಒಂದುಗೂಡಿಸಿದನು. ಆಮೇಲೆ ತಾರಕಾಸುರನ ವೈರಿಯಾದ ಷಣ್ಮುಖನು ಕುಮಾರಿಲ ಭಟ್ಟಪಾದರೆಂಬ ಹೆಸರಿನಿಂದ ಭೂಮಿಯಲ್ಲಿ ಅವತರಿಸಿದನು. ಆತನ ಹೆಸರೇ ದಿಗಂಗನೆಯರಿಗೆ ಅಲಂಕಾರವಾಗಿತ್ತು. ದಿಕ್ಕು ದಿಕ್ಕುಗಳಿಗೆ ಅವರ ಕೀರ್ತಿಯು ಹರಡಿತು. ಉಷಃಕಾಲದಲ್ಲಿ ಅರುಣನು ಸಾಮಾನ್ಯ ರೀತಿಯಿಂದ ಪ್ರಕಾಶಗೊಳಿಸಿದ ಜಗತ್ತನ್ನು ಸಹಸ್ರ ಕಿರಣನಾದ ಸೂರ್ಯನು ಸ್ಫುಟವಾಗಿ ಬೆಳಗುವಂತೆ ಜೈಮಿನಿ ಮುನಿಗಳು ತಮ್ಮ ಸೂತ್ರಗಳಿಂದ ಪ್ರಕಾಶಪಡಿಸಿದ ವೇದ ತಾತ್ಪರ್ಯವನ್ನು ಭಟ್ಟಪಾದರು, ಕುಮಾರಿಲ ಭಟ್ಟಪಾದರು ಅತ್ಯಂತ ಸ್ಫುಟವಾಗಿ ವಿವರಿಸಿದರು. ಆ ಕುಮಾರಿಲ ಭಟ್ಟರು ದಿಗ್ವಿಜಯ ಮಾಡುತ್ತಾ ಒಂದು ಸಲ ಸುಧನ್ವರಾಜನ ರಾಜಧಾನಿಗೆ ಬಂದರು. ರಾಜನು ಅವರನ್ನು ಸ್ವಾಗತಿಸಿ ವಿಧಿವತ್ತಾಗಿ ಪೂಜಿಸಿದನು. ಕುಮಾರಿಲ ಭಟ್ಟರು ಸುವರ್ಣಾಸನದಲ್ಲಿ ಕುಳಿತು ರಾಜನನ್ನು ಆಶೀರ್ವದಿಸಿ ಆ ರಾಜಸಭೆಗೆ ಒಂದು ದಿವ್ಯ ಶೋಭೆಯನ್ನು ಉಂಟು ಮಾಡಿದರು. ಈ ಸನ್ನಿವೇಶವು ಕಾಮಧೇನು ದೇವಲೋಕದ ಉದ್ಯಾನವನ್ನು ಶೋಭೆಗೊಳಿಸಿದಂತೆ ಕಾಣಿಸಿತು. ಆಗ ರಾಜಸಭೆಯ ಸಮೀಪದಲ್ಲಿರುವ ಮರದಲ್ಲಿ ಒಂದು ಕೋಗಿಲೆ ಕೂಗಿತು. ಅದನ್ನು ಕೇಳಿ ಆ ವ್ಯಾಜದಿಂದ ಪಂಡಿತೋತ್ತಮರಾದ ಕುಮಾರಿಲ ಭಟ್ಟರು ರಾಜನಿಗೆ ಹೀಗೆಂದರು, ಎಲೈ ಕೋಗಿಲೆಯೇ, ಮಲಿನ ವರ್ಣದವು, ಕ್ಷುದ್ರ ಜಾತಿಯವು, ಶ್ರುತಿ ಅಂದರೆ ವೇದ ಮತ್ತು ಶ್ರವಣ ವಿರುದ್ಧವಾದ, ಶ್ರುತಿ ವಿರುದ್ಧವಾದ ಶಬ್ದ ಮಾಡತಕ್ಕವೂ ಆದ ಕಾಗೆಗಳ ಜೊತೆಗೆ ನಿನಗೆ ಸಂಗವಾಗದಿದ್ದರೆ ಆಗ ನೀನು ಪ್ರಶಂಸೆಗೆ ಪಾತ್ರನಾಗುತ್ತೀಯೇ ಎಂದರು. ವಾಸ್ತವದಲ್ಲಿ ಕೋಗಿಲೆಯನ್ನು ಕುರಿತು ಹೇಳುತ್ತಿದ್ದರು. ಆ ಮಾತುಗಳು ಸುಧನ್ವರಾಜನಿಗೆ ಅನ್ವಯಿಸುತ್ತಿದ್ದವು. ಸುಧನ್ವರಾಜನು ಆ ಸಮಯದಲ್ಲಿ ಬೌದ್ಧರ ಸಂಘದಲ್ಲಿ ಇದ್ದಂತೆ ನಟಿಸುತ್ತಿದ್ದನಲ್ಲವೇ.
ಅದೇ ಸಮಯದಲ್ಲಿ ಸಭೆಯಲ್ಲಿದ್ದ ಬೌದ್ಧರು ಅಭಿಪ್ರಾಯಗರ್ಭಿತವಾದ ಈ ಮಾತನ್ನು ಕೇಳಿ ಕಾಲಿನಿಂದ ತುಳಿಯಲ್ಪಟ್ಟ ಸರ್ಪಗಳಂತೆ ಸಿಡಿಮಿಡಿಗೊಂಡರು. ಆಗ ಕುಮಾರಿಲ ಭಟ್ಟರು ಯುಕ್ತಿ ಎಂಬ ಕೊಡಲಿಯಿಂದ ಬುದ್ಧ ಸಿದ್ಧಾಂತವೆಂಬ ವೃಕ್ಷವನ್ನು ಕತ್ತರಿಸಿ ಹಾಕಿ ಅವರ ಹಳಸಿದ ಗ್ರಂಥಗಳೆಂಬ ಸೌದೆಗಳಿಂದಲೇ ಬೌದ್ಧರ ಕ್ರೋಧವೆಂಬ ಜ್ವಾಲೆಯನ್ನು ತೀವ್ರಗೊಳಿಸಿದರು. ಅಂದರೆ ಆಗ ಕುಮಾರಿಲ ಭಟ್ಟರು ಬೌದ್ಧರ ಗ್ರಂಥಗಳಲ್ಲಿಯೇ ದೋಷಗಳನ್ನು ತೋರಿಸಿಕೊಟ್ಟರು. ಆಗ ಬೌದ್ಧರ ಮುಖಗಳು ರೋಷದಿಂದ ಇನ್ನೂ ಕೆಂಪಾದವು. ಎಳೆ ಬಿಸಿಲಿನಿಂದ ಕೆಂಪಾಗಿ ಕಾಣುವ ಕಮಲಗಳಿಂದ ಸರೋವರವು ಹೇಗೆ ಕಾಣುವುದೋ ಹಾಗೆ ಬೌದ್ಧರ ಕೆಂಪು ಮುಖಗಳಿಂದ ರಾಜಸಭೆಯು ರಂಜಿಸಿತು. ಕೆಲವರು ಸಿದ್ಧಾಂತದಲ್ಲಿ ಆಕ್ಷೇಪಗಳನ್ನು ಎತ್ತುತ್ತಲೂ ಕೆಲವರು ಪರಸ್ಪರ ಸಿದ್ಧಾಂತಗಳನ್ನು ಖಂಡಿಸುತ್ತಲೂ ಇರುವಾಗ ಪಂಡಿತರ ವಾಗ್ವಾದದ ಕೋಲಾಹಲವು ಪಾತಾಳವನ್ನು ಭೇದಿಸುವುದೋ ಎಂಬಂತೆ ಮೇಲೆದ್ದಿತು. ಬುಧೇಂದ್ರರಾದ ಕುಮಾರಿಲ ಭಟ್ಟರ ಕರ್ಕಶ ತರ್ಕದಿಂದ ಬೌದ್ಧರ ಪಕ್ಷಗಳು ಕತ್ತರಿಸಿ ಬೀಳಲು ಬೌದ್ಧರೆಂಬ ಪರ್ವತಗಳು ಕೆಳಗೆ ಉರುಳಿ ಬಿದ್ದವು. ಹೇಗೆ ಇಂದ್ರನು ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸಿದಾಗ ಅವು ನೆಲಕ್ಕೆ ಬಿದ್ದವೋ ಹಾಗೆಯೇ ಬೌದ್ಧರು ಸೋತರು ಎಂಬುದು ಇಲ್ಲಿನ ಅಭಿಪ್ರಾಯ. ಪ್ರಾಜ್ಞರಾದ ಕುಮಾರಿಲ ಭಟ್ಟರು ಎದುರು ಪಕ್ಷದವರನ್ನು ವಾದದಲ್ಲಿ ಸೋಲಿಸಲಾಗಿ ಆ ಬೌದ್ಧರು ಉತ್ತರವನ್ನು ಹೇಳಲಾರದೆ ಚಿತ್ರದಲ್ಲಿ ಬರೆದ ಆಕೃತಿಗಳು ಎಂಬಂತೆ ಮೌನವನ್ನು ವಹಿಸಿದರು. ಆ ಜನರು ಬುದ್ಧನಿಗೆ ಸರ್ವಜ್ಞ ಎಂಬ ಪದವನ್ನು ಬಳಸುತ್ತಿದ್ದರು. ಭಟ್ಟಪಾದರು ಅದನ್ನು ಸಹಿಸಲಾರದೆ ಬೌದ್ಧರು ಆ ಪದವನ್ನು ಮತ್ತೆ ಉಚ್ಚರಿಸಲಾರದಂತೆ ಅವರನ್ನು ಮೂಕರನ್ನಾಗಿ ಮಾಡಿಬಿಟ್ಟರೋ ಎಂಬಂತೆ ಕಾಣುತ್ತಿತ್ತು. ಹೀಗೆ ಬೌದ್ಧರ ದರ್ಪವು ಅಡಗಲಾಗಿ ಭಟ್ಟಪಾದರು ಸುಧನ್ವರಾಜನಿಗೆ ಬುದ್ಧಿವಾದವನ್ನು ಹೇಳುತ್ತಾ ವೇದವಾಕ್ಯಗಳನ್ನು ಪ್ರಶಂಸೆ ಮಾಡಿದರು. ಆಗ ರಾಜನು, ಮಹಾಶೇರೆ, ವೇದದಲ್ಲಿ ಜಯ ಪರಾಜಯಗಳು ಆಯಾ ವ್ಯಕ್ತಿಗಳ ಪಾಂಡಿತ್ಯವನ್ನು ಅವಲಂಬಿಸಿರುತ್ತವೆ. ಅಷ್ಟು ಮಾತ್ರದಿಂದ ಸತ್ಯವಾದ ಸಿದ್ಧಾಂತವು ಯಾವುದೆಂದು ನಿಶ್ಚಿತವಾಗುವುದಿಲ್ಲವಲ್ಲ. ಯಾವಾತನು ತನ್ನ ಸಿದ್ಧಾಂತದ ಹೆಸರಿನಲ್ಲಿ ಪರ್ವತ ಶಿಖರದಿಂದ ಧುಮುಕಿದರೂ ಸಾಯದೆ ಉಳಿಯುವನೋ ಆ ಸಿದ್ಧಾಂತವೇ ಸತ್ಯ ಎಂದು ನಂಬುತ್ತೇನೆ ಎಂದು ಸುಧನ್ವರಾಜನು ಹೇಳುತ್ತಾನೆ. ಸುಧನ್ವರಾಜನು ಇಂದ್ರನ ಅವತಾರವೇ ಅಲ್ಲವೇ? ಆ ನುಡಿಯನ್ನು ಕೇಳಿ, ಅಂದರೆ ಪರ್ವತ ಶಿಖರದಿಂದ ಧುಮುಕಬೇಕೆಂಬ ನುಡಿಯನ್ನು ಕೇಳಿ ಬೌದ್ಧರು ಅಳುಕುತ್ತಾ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳತೊಡಗಿದರು. ಆಗ ದ್ವಿಜೇಂದ್ರರಾದ ಕುಮಾರಿಲ ಭಟ್ಟರಾದರು ವೇದಗಳನ್ನು ಸ್ಮರಿಸುತ್ತಾ ಪರ್ವತ ಶಿಖರವನ್ನು ಏರಿಯೇ ಬಿಟ್ಟರು. ವೇದಗಳು ಪ್ರಮಾಣವಾಗಿದ್ದರೆ ನನಗೆ ಯಾವ ಹಾನಿಯೂ ಆಗದಿರಲಿ ಎಂದು ಘೋಷಿಸಿ ಆ ಮಹಾತ್ಮರು ಪರ್ವತ ಶಿಖರದಿಂದ ಕೆಳಗೆ ಧುಮುಕಿದರು. ಹಿಂದೆ ಯಯಾತಿರಾಜನಿಗೆ ಅವನ ಮಗಳ ಮಕ್ಕಳಾದಂತಹ ಅಷ್ಟಕ, ವಸುಮಾನ್ ಮೊದಲಾದವರು ತಮ್ಮ ಪುಣ್ಯವನ್ನು ದಾನ ಮಾಡಿದರೂ ಸಹ ಅದು ಕ್ಷೀಣವಾಗಿ ಯಯಾತಿರಾಜನು ಮತ್ತೆ ಸ್ವರ್ಗದಿಂದ ಭೂಮಿಗೆ ಬೀಳುತ್ತಿರುವನೋ ಎಂಬಂತೆ ಬೆಟ್ಟದಿಂದ ಕೆಳಗೆ ಬೀಳುತ್ತಿದ್ದ ಭಟ್ಟಪಾದರು ಕಾಣಿಸಿದನೆಂದು ಆಗ ಜನರು ಹೇಳಿಕೊಳ್ಳುತ್ತಿದ್ದರು. ಕುಮಾರಿಲರು ಲೋಕಗುರುವಾಗಿದ್ದರು ಮತ್ತು ಬಹಳ ಭಾರವಾಗಿದ್ದರು. ಹತ್ತಿಯ ಪಿಂಡಿಯಂತೆ ಹಗುರವಾಗಿ ಪೆಟ್ಟಾಗದೆ ಬೆಟ್ಟದ ತುದಿಯಿಂದ ಬಿದ್ದರು. ತನಗೆ ಶರಣಾಗತರಾದವರ ಕಷ್ಟವನ್ನು ವೇದಮಾತೆಯು ನೀಗದೇ ಇದ್ದಾಳೆಯೇ? ಮೋಡದ ಗುಡುಗು ಶಬ್ದವನ್ನು ಕೇಳಿ ಕಾಡಿನ ಪೊದೆಗಳಿಂದ ನವಿಲುಗಳು ಹೊರಬಂದಂತೆ ಭಟ್ಟಪಾದರ ಈ ಅದ್ಭುತ ಕಾರ್ಯವನ್ನು ಕೇಳಿ ಬ್ರಾಹ್ಮಣರು ನಾನಾ ದಿಕ್ಕುಗಳಿಂದ ಅಲ್ಲಿಗೆ ಬಂದು ಸೇರಿದರು. ಸುಧನ್ವರಾಜನು ಹೀಗೆ ಯಾವ ಗಾಯವೂ ಆಗದೆ ಭಟ್ಟಪಾದರು ಕೆಳಗೆ ಧುಮುಕಿದ್ದನ್ನು ಕಂಡು ವೇದಗಳಲ್ಲಿ ಸಂಪೂರ್ಣ ವಿಶ್ವಾಸವನ್ನಿಟ್ಟನು. ಇದುವರೆಗೆ ಖಳರಾದ ಸೌಗತರ ಸಂಪರ್ಕದಿಂದ, ಬೌದ್ಧರ ಸಂಪರ್ಕದಿಂದ ತಾನು ದೂಷಿತನಾದೆನೆಂದು ತನ್ನನ್ನು ಬಹುವಿಧವಾಗಿ ಹಳಿದುಕೊಂಡನು. ಆಗ ಸೌಗತರು, ಮಹಾರಾಜ, ಸಿದ್ಧಾಂತವನ್ನು ನಿರ್ಣಯಿಸುವುದಕ್ಕೆ ಈ ಪರ್ವತದಿಂದ ಹೀಗೆ ಧುಮುಕುವುದು ಪ್ರಮಾಣವಾಗಲಾರದು. ಮಣಿಮಂತ್ರ ಔಷಧಗಳಿಂದಲೂ ಸಹ ಈ ರೀತಿ ದೇಹ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧ್ಯವಿದೆ ಎಂದರು. ಆ ದುಷ್ಟರು ಪ್ರತ್ಯಕ್ಷವಾದ ವಿಷಯವನ್ನು ಈ ಪ್ರಕಾರ ಅಲ್ಲಗಳೆದಾಗ ಸುಧನ್ವರಾಜನ ಹುಬ್ಬು ಗಂಟಿಕ್ಕಿತು. ಅವನ ಮುಖವು ಭೀಕರವಾಯಿತು. ಅವನು ಇನ್ನೊಂದು ಉಗ್ರವಾದ ಪಣವನ್ನು ಮುಂದಿಟ್ಟನು. ಈಗ ಒಂದು ಗುಪ್ತವಾದ ವಿಷಯವನ್ನು ಕುರಿತು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಹಾಕುತ್ತೇನೆ. ಯಾರಿಗೆ ಉತ್ತರ ಹೇಳುವುದಕ್ಕೆ ಆಗುವುದಿಲ್ಲವೋ ಅವರೆಲ್ಲರನ್ನು ಕಲ್ಲಿನ ಗಾಣಗಳಲ್ಲಿ ಹಾಕಿಸಿ ಕೊಲ್ಲಿಸಿ ಬಿಡುತ್ತೇನೆ, ಇದು ನಿಶ್ಚಯ ಎಂದು ಹೇಳಿದನು. ಹೀಗೆ ಪಣವನ್ನೊಡ್ಡಿ ಆ ರಾಜನು ಒಂದು ಗಡಿಗೆಯಲ್ಲಿ ವಿಷಪೂರ್ಣವಾದ ಸರ್ಪವನ್ನಿಟ್ಟು ಮುಚ್ಚಿ ಸಭೆಗೆ ತರಿಸಿ
ಇದರಲ್ಲೇನಿದೆ ಎಂದು ಬ್ರಾಹ್ಮಣರನ್ನು ಸೌಗತರನ್ನು ಕುರಿತು ಪ್ರಶ್ನೆ ಮಾಡಿದನು. ಆಗ ಅವರೆಲ್ಲರೂ, ಮಹಾರಾಜ, ನಾಳೆ ಪ್ರಾತಃ ಕಾಲದಲ್ಲಿ ಇದರ ನಿರ್ಣಯವನ್ನು ನಾವು ಹೇಳುವೆವು ಎಂದು ನುಡಿದು ರಾಜನನ್ನು ಪ್ರಸನ್ನಗೊಳಿಸಿ ಹೊರಟು ಹೋದರು. ಅನಂತರ ಬ್ರಾಹ್ಮಣರು ತಾವರೆಯ ಗಿಡಗಳಂತೆ ಕಂಠಪರ್ಯಂತ ನೀರಿನಲ್ಲಿ ಮುಳುಗಿ ಸೂರ್ಯನನ್ನು ಕುರಿತು ತಪಸ್ಸು ಮಾಡಿದರು. ಅವರ ತಪಸ್ಸಿಗೆ ಮೆಚ್ಚಿ ಸೂರ್ಯನು ಪ್ರಸನ್ನನಾಗಿ ಮಾರನೆಯ ದಿನ ಅವರು ಹೇಳಬೇಕಾದುದನ್ನು ತಿಳಿಸಿ ಅಂತರ್ಧಾನನಾದನು. ಇತ್ತಲಾಗಿ ಬೌದ್ಧರೂ ಸಹ ಗಡಿಗೆಯಲ್ಲಿ ಇದ್ದುದೇನೆಂಬುದನ್ನು ಅದು ಹೇಗೋ ನಿಶ್ಚಯಿಸಿಕೊಂಡು ಸಭೆಗೆ ಬಂದರು. ಅನಂತರ ಎಲ್ಲ ಬೌದ್ಧರು ಗಡಿಗೆಯಲ್ಲಿ ಸರ್ಪವಿದೆ ಎಂದು ನುಡಿದರು. ಆದರೆ ಬ್ರಾಹ್ಮಣರು ಆ ಗಡಿಗೆಯಲ್ಲಿ ಆದಿಶೇಷನ ಮೇಲೆ ಮಲಗಿದ ಮಹಾವಿಷ್ಣುವಿದ್ದಾನೆ ಎಂದು ನುಡಿದರು. ಬ್ರಾಹ್ಮಣರ ಈ ಮಾತನ್ನು ಕೇಳಿ ಸುಧನ್ವ ರಾಜನ ಮುಖವು ಕೊಳದ ನೀರು ಒಣಗಿದ ಮೇಲೆ ಬಾಡಿ ಹೋಗುವ ಕಮಲದಂತೆ ಕಂಡಿತು, ಕಮಲದಂತೆ ಕದ್ದಿ ಹೋಯಿತು. ಅಷ್ಟು ಹೊತ್ತಿಗೆ ಒಂದು ದಿವ್ಯವಾದ ಆಕಾಶವಾಣಿಯು ರಾಜನ ಕಳವಳವನ್ನು ಹೋಗಲಾಡಿಸುತ್ತಾ ಸರ್ವರಿಗೂ ಕೇಳಿಸುವಂತೆ, ಮಹಾರಾಜ, ಈ ಬ್ರಾಹ್ಮಣರು ಏನು ಹೇಳಿದರೋ ಅದು ಸತ್ಯವೇ ಆಗಿದೆ, ಸಂಶಯ ಪಡಬೇಡ. ನೀನು ಮಾಡಿದ ಪ್ರತಿಜ್ಞೆಯನ್ನು ನಡೆಸಿ ಸತ್ಯ ಪ್ರತಿಜ್ಞನಾಗು ಎಂದು ನುಡಿಯಿತು. ಈ ಅಶರೀರವಾಣಿಯನ್ನು ಕೇಳಿ ಭೂಪತಿಯು ಗಡಿಗೆಯೊಳಗೆ ನೋಡಲಾಗಿ ಮಧುಸೂದನನ ದಿವ್ಯ ಮೂರ್ತಿಯು ಕಾಣಿಸಿತು. ದೇವೇಂದ್ರನಿಗೆ ಅಮೃತವನ್ನು ಕಂಡಂತೆ ಆಯಿತು. ಅನಂತರ ಗಡಿಗೆಯಲ್ಲಿ ತಾನು ಇರಿಸಿದ್ದ ಸರ್ಪಕ್ಕಿಂತ ಬೇರೆಯಾದ ವಿಷ್ಣುಮೂರ್ತಿಯನ್ನು ಕಂಡು ಅವನ ಸಂದೇಹಗಳೆಲ್ಲವೂ ಹೊರಟು ಹೋದವು. ಶ್ರುತಿದ್ವೇಷಿಗಳಾದವರನ್ನು ವಧಿಸಬೇಕೆಂದು ರಾಜನು ಆಜ್ಞೆ ಮಾಡಿದನು. ರಾಮಸೇತುವಿನಿಂದ ಹಿಡಿದು, ಅಂದರೆ ರಾಮೇಶ್ವರದಿಂದ ಹಿಡಿದು ಹಿಮಾಲಯದವರೆಗೆ ಇರುವ ಬೌದ್ಧರನ್ನು, ಮುದುಕರು ಹುಡುಗರು ಸಹಿತವಾಗಿ ಎಲ್ಲರನ್ನೂ ಯಾವಾತನು ಕೊಲ್ಲುವುದಿಲ್ಲವೋ ಆತನನ್ನೇ ಕೊಲ್ಲಬೇಕು ಎಂದು ಭೃತ್ಯರಿಗೆ ಆಜ್ಞೆಯನ್ನು ಮಾಡಿದನು. ತನಗೆ ಪ್ರಿಯನಾದವನಲ್ಲಿಯೂ ಸಹ ಯಾವುದಾದರೂ ದೊಡ್ಡ ದೋಷವಿದ್ದರೆ ಅವನು ಮಹಾತ್ಮರ ದೃಷ್ಟಿಯಲ್ಲಿ ವಧ್ಯನಾಗುತ್ತಾನೆ. ಭೃಗುನಂದನನಾದ ಪರಶುರಾಮನು ಸಾಕ್ಷಾತ್ ತನ್ನ ಜನನಿಯಾದ ರೇಣುಕಾದೇವಿಯನ್ನು ಸಂಹರಿಸಲಿಲ್ಲವೇ? ಹೀಗೆ ಕುಮಾರಿಲ ಭಟ್ಟರನ್ನು ಅನುಸರಿಸಿದ ರಾಜನಿಂದ ಧರ್ಮದ್ವೇಷಿಗಳಾದ ಬೌದ್ಧರು ಹತರಾದರು. ತತ್ವವನ್ನು ಅವಲಂಬಿಸಿದ ಯೋಗೀಂದ್ರನು ಯೋಗ ಕಂಟಕಗಳಾದ ವಿಘ್ನಗಳನ್ನು ನಿವಾರಿಸಿದಂತೆ ರಾಜನು ಬೌದ್ಧರನ್ನು ನಿವಾರಿಸಿದನು. ಇಲ್ಲಿ ನೆನಪಿಟ್ಟುಕೊಳ್ಳಬೇಕು, ಬೌದ್ಧರೆಂದರೆ ಕೇವಲ ಬೌದ್ಧ ಧರ್ಮೀಯರೆಂದೇ ಅಷ್ಟೇ ಅರ್ಥವಲ್ಲ. ಬೌದ್ಧರೆಂದರೆ ವೇದವನ್ನು ನಿಂದಿಸಿ ಶಾಸ್ತ್ರಗಳನ್ನು ನಿಂದಿಸಿ ತಮ್ಮ ಬುದ್ಧಿಗೆ ಅನುಸಾರವಾಗಿ ನಡೆಯತಕ್ಕವರು ಎಂದು ಅರ್ಥ. ಅಂದರೆ ತಮ್ಮ ಬುದ್ಧಿಗೆ ಅನುಸಾರವಾಗಿ ಪಾಖಂಡ ಮತವನ್ನು ಅನುಸರಿಸಿದವರೆಂದು ಅರ್ಥವಾಗುತ್ತದೆ. ದುಷ್ಟರಾದ ವೇದ ನಿಂದಕರು ನಾಶವಾಗಲಾಗಿ ಪಂಡಿತರಾದ ಭಟ್ಟಪಾದರು ಕತ್ತಲೆಯು ಹೋದ ಮೇಲೆ ಸೂರ್ಯನು ತನ್ನ ಕಿರಣವನ್ನು ಹರಡುವಂತೆ ವೇದ ಮಾರ್ಗವನ್ನು ಎಲ್ಲ ಕಡೆ ಪ್ರಚಾರ ಮಾಡಿದರು. ಕುಮಾರಿಲರೆಂಬ ಸಿಂಹದಿಂದ ಬೌದ್ಧರೆಂಬ ಆನೆಗಳು ಹತರಾಗಲಾಗಿ ವೇದ ಶಾಖೆಗಳು, ವೇದವೆಂಬ ಮರದ ಕೊಂಬೆಗಳು ಸುತ್ತಲೂ ಅಡೆತಡೆಯಿಲ್ಲದೆ ಬೆಳೆದವು. ಈ ಪ್ರಕಾರವಾಗಿ ಮೊದಲು ಷಣ್ಮುಖ ಸ್ವರೂಪರು ಸರ್ವಜ್ಞರೂ ಆದ ಕುಮಾರಿಲರಿಂದ ವೈದಿಕ ಕರ್ಮ ಮಾರ್ಗವು ಪ್ರವರ್ತಿತವಾಗಲಾಗಿ ಕರುಣಾಸಾಗರನಾದ ಚಂದ್ರಶೇಖರನು ಸಂಸಾರವೆಂಬ ಸಮುದ್ರದಲ್ಲಿ ಮುಳುಗಿರುವ ಲೋಕದ ಜನರನ್ನು ಮೇಲೆತ್ತುವುದಕ್ಕೆ ಮನಸ್ಸು ಮಾಡಿದನು. ಇದು ಶ್ರೀ ಮಾಧವೀಯ ಶಂಕರ ವಿಜಯದಲ್ಲಿ ಉಪೋದ್ಘಾತ ಪ್ರಕರಣವೆಂಬ ಮೊದಲನೆಯ ಸರ್ಗವು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.